ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಮತ್ತೊಂದು ಆವರ್ತಿ ಈ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರೋದು ನನಗೆ ಸಂತೋಷವಿದೆ. ಆದರೆ ಈ ವಿಡಿಯೋ ಪ್ರೆಸೆಂಟ್ ಮಾಡುವಾಗ ದುಃಖ ಇದೆ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ, ಆ ಪಾಸ್ಟರ್ನ ಕೊಲೆ ಮಾಡಿದ್ದು ಯಾರು, ಹೇಗೆ ಅಂತ. ಈ ವಿಡಿಯೋನ ಏನಕ್ಕೆ ತರ್ತಿದ್ದೀನಿ ಅಂದರೆ, ಇದರಿಂದ ಬಹಳ ಪಾಠಗಳನ್ನು ನಾವು ಕಲಿಯುವಂಥವ್ರು ಆಗಿರ್ತೇವೆ. ಅಂದರೆ ಈ ತಮ್ಮನೇಲಿ ಕಾಣುವಂಥ ಈ ಪಾಸ್ಟರ್ ಕನಕರಾಜ್ ಯಾರು? ಪಾಸ್ಟರ್ ಕನಕರಾಜ್ ಯಾರು ಅಂತ ಹೇಳೋಕೆ ಹೋದರೆ, ಅವರು ಚೆನ್ನೈನ ನಿವಾಸಿ. ಅವರು ಪೆರಂಬೂರ್ನ ಹತ್ತಿರದಲ್ಲಿರುವಂಥ ಮಂಗಳಾಪುರಮಲ್ಲಿ ವಾಸ ಮಾಡ್ತಿರ್ತಾರೆ. 17ನೇ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗಿ ಅವರು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆ ಕ್ರೈಸ್ತೋತ್ವದಲ್ಲಿ ಬೆಳೆದು ಹಾಗೆಯೇ ಜೀವನ ಸಾಗಿಸ್ತಿರುವಲ್ಲಿ ನಂತರ ಅವರು ತೂತುಕುಡಿ ಮಿಲ್ಲರ್ಪುರಂ ಪೆಂತುಕೋಸ್ ಸಭೆಯ ಪಾಸ್ಟರ್ ಆಗ್ತಾರೆ. ಅವರಿಗೆ 73 ವರ್ಷ. 73 ವರ್ಷದಾಗಿರೋರು ಇವರು ಆ ಸಭೆಯಲ್ಲೇ ಹಾಗೇ ಜೀವನ ಸಾಗಿಸ್ತಿದ್ದು, ಅಲ್ಲೇ ಸೇವೆ ಮಾಡ್ತಾ ಇದ್ದು, ವಿಶ್ವಾಸಿಗಳನ್ನ ಬೆಳೆಸ್ತಾ, ಮದುವೆ ಮಾಡ್ಕೊಳ್ದಿರ ತಮ್ಮ ಜೀವನವನ್ನು ಬ್ರಹ್ಮಚರ್ಯವಾಗಿಟ್ಟುಕೊಂಡು ದೇವ್ರಿಗೆ ಸಮರ್ಪಿಸ್ತಾ ಆ ರೀತಿ ಸೇವೆಯನ್ನು ನಿಷ್ಠೆಯಿಂದ ನಿಖರವಾಗಿ ಮಾಡ್ತಾ ಬಂದಂಥ ವ್ಯಕ್ತಿ ಕನಕರಾಜ್ ಅವರು. ಹೀಗಿರುವಲ್ಲಿ ಇವರು ಕೊಲೆ ಆಗ್ತಾರೆ. ಯಾರು ಮಾಡಿದ್ದು? ಅವ್ರ ಜೊತೆಯಲ್ಲೇ ಒಬ್ಬ ವ್ಯಕ್ತಿ ಇರ್ತಾನೆ. ಆತನ ಹೆಸರು ಟೈಟಸ್ ಅಂತ, 30 ವರ್ಷದವನು. ನಂತರ ಜಾನ್ ಥಾಮಸ್ ಅಂತ ಒಬ್ಬರು ಅಸಿಸ್ಟೆಂಟ್ ಪಾಸ್ಟರ್ ಇರ್ತಾರೆ. ಇವರೆಲ್ಲ ಸೇರಿ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಈ ಟೈಟಸ್ ಹೊರಗಡೆ ಹೋದಾಗ ಹೆಣ್ಮಕ್ಳ ಹತ್ರ ಎಲ್ಲ ಅಸಭ್ಯವಾಗಿ ಕುಚೇಷ್ಟೆಗಳೆಲ್ಲ ಮಾಡ್ತಾ ಅವರನ್ನ ಹಿಂಸಿಸ್ತಾ ಇರ್ತಾನೆ. ಆ ರಿಪೋರ್ಟ್ ಪಾಸ್ಟರ್ ಬಳಿಗೆ ಬಂದಾಗ ಅವರು ಖಂಡಿಸ್ತಾರೆ. ಅದು ಮಾತ್ರವಲ್ಲ, ಫೈನಾನ್ಷಿಯಲ್ ರಿಪೋರ್ಟ್ಗಳನ್ನೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ನೋಡ್ತಾ ಇದ್ರು. ಇವರು ಸ್ವಲ್ಪ ಫೈನಾನ್ಸಲ್ಲಿ ಈ ಕಡೆ ಆ ಕಡೆ ಏರುಪೇರೆಲ್ಲ ಮಾಡೋರು. ಈ ವಿಷಯದಲ್ಲಿ ಟೈಟಸ್ಗೆ ತುಂಬ ಕೋಪ ಬಂದಿತ್ತು. ಜೊತೆಯಲ್ಲಿದ್ದಂಥ ಜಾನ್ ಥಾಮಸ್ಗೂ ತುಂಬ ಕೋಪ ಬಂದಿತ್ತು. ಈ ಕೋಪ ಎಷ್ಟರವರೆಗೆ ಹೋಗಿತ್ತು ಅಂದರೆ, ಈ ಕನಕರಾಜ್ ಅನ್ನೋ ಪಾಸ್ಟರ್ನ ಸಾಯಿಸೋ ಲೆವೆಲ್ಗೆ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಈ ಟೈಟಸ್ ಏನು ಮಾಡ್ತಾನೆ, ಹೋಗಿ ಅವ್ರ ಅಣ್ಣನಾದಂಥ ಆಂಟೋಗೆ ಹೇಳ್ತಾನೆ. ಮತ್ತೆ ಅವರ ಟೀಮಿಗೆ ರಘು ಅನ್ನೋನೊಬ್ಬ ಸೇರ್ಪಡೆ ಆಗ್ತಾನೆ. 3 ಜನ ಸೇರಿ ಮೇಲೆ ಮಲಗಿದ್ದ ಪಾಸ್ಟರ್ ಕೋಣೆಗೆ ಹೋಗಿ ತಲೆದಿಂಬನ್ನು ತೆಗೆದುಕೊಂಡು ಅವರ ಮುಖಕ್ಕಿಟ್ಟು ಉಸಿರುಗಟ್ಟಿ ಸಾಯಿಸ್ತಾರೆ. ಸಾಯಿಸಿದ ನಂತರ ಅವರು ಹೊರಗಡೆ ಬಂದು ಪುಕಾರ್ ಏನು ಮಾಡ್ತಾರೆ ಅಂದರೆ, ಪಾಸ್ಟರ್ ತೀರೋಗಿದ್ದಾರೆ, ಹಾಗಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ. ವಿಶ್ವಾಸಿಗಳು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಅದು ಸಂಬಂಧಿಕರು ಬಂದು ಅವರ ಬಾಡಿಯನ್ನು ನೋಡುವಾಗ ಮಾರ್ಕ್ ಬಿದ್ದಿರುತ್ತೆ. ಅವರು ಇದು ಸೂಸೈಡ್ ಅಲ್ಲ, ಯಾಕಂದರೆ ಪಾಸ್ಟರ್ ಸೂಸೈಡ್ ಏನಕ್ಕೆ ಮಾಡ್ಕೊಳ್ತಾರೆ, ಆದರೆ ಗಾಯಗಳಿರೋದ್ರಿಂದ ಇದು ಕೊಲೆ ಆಗಿರ್ಬೋದಾ ಅಂತ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ನವರು ಏನು ಮಾಡ್ತಾರೆ, ಈ ಕೇಸನ್ನು ತೆಗೆದುಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆಗ ಸೆಕ್ಷನ್ 174 ಹಾಕಿ ಅವರು ಪ್ರತಿಭಟಿಸಿದಾಗ CRPC ಅದರ ಅಡಿಯಲ್ಲಿ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಟೈಟಸನ್ನು ಎನ್ಕ್ವೈರಿ ಮಾಡುವಾಗ ಅವನ ಮಾತುಗಳಿಗೂ ಬೇರೆ ಟೈಮಲ್ಲಿ ಕೊಟ್ಟ ಹೇಳಿಕೆಗೂ ಸಿಂಕೇ ಆಗಲ್ಲ. ಅದು ಸಿಂಕ್ ಆಗದೇ ಇದ್ದಾಗ ಅಸಮಂಜಸವಾಗಿರುತ್ತೆ. ಆಗ ಅವನನ್ನು ಕರ್ಕೊಂಡು ತೀವ್ರವಾದಂಥ ವಿಚಾರಣೆಯನ್ನು ನಡೆಸಿದಾಗ ಆಗ ಅರ್ಥ ಆಗುತ್ತೆ, ಇವರು 3 ಜನ ಸೇರಿ ಪಾಸ್ಟರ್ನ ಕೊಂದಿದ್ದಾರೆ ಅಂತ. ಪಾಸ್ಟರ್ನ ಕೊಂದಿದ್ದಾರೆ ಅಂತ ಹೇಳುವಾಗ ಏನಕ್ಕೆ ಅಂತ ಕೇಳಿದಾಗ ಪಾಸ್ಟರ್ನ ಖಂಡಿಸಿದ್ರು. ಫೈನಾನ್ಸ್ನ ವಿಷಯದಲ್ಲಿ ಇವರು ತುಂಬ ಖಂಡಿಸಿದ್ರು. ನಂತರ ಹೊರಗಡೆ ಈ ರೀತಿಯಾದಂಥ ರಿಪೋರ್ಟ್ಗಳೆಲ್ಲ ಬಂದಿತ್ತು ಹೆಣ್ಮಕ್ಳ ವಿಷಯದಲ್ಲಿ. ಹಾಗಾಗಿ ನಮ್ಮನ್ನು ಬೈದಿದ್ರು. ನಾವು ಕೋಪದಲ್ಲಿ ನಾವು ಇವ್ರ ಕತೆ ಮುಗಿಸ್ಬೇಕು ಅಂತೇಳಿ ನಾವು ಮುಗಿಸಿದ್ವಿ ಅಂತ ಹೇಳ್ತಾರೆ. ಇದು ನಡೆದಿದ್ದು ಯಾವಾಗ? ಅಕ್ಟೋಬರ್ 6ನೇ ತಾರೀಕು 2016ರಲ್ಲಿ ಕೊಲೆ ಆಯಿತು. ಪ್ರಕರಣ ಹೋಗುತ್ತೆ. ಈ ವರ್ಷ ಜೂನ್ ತಿಂಗಳಲ್ಲಿ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ. ಜಡ್ಜ್ಮೆಂಟ್ ಪಾಸ್ ಆದಾಗ ಅವ್ರಿಗೇನು ಪಾಸ್ ಆಗುತ್ತೆ, ಟೈಟಸ್ಗೂ ಮತ್ತು ಜೊತೆಲಿರೋ ಅಣ್ಣ ಆಂಟೋಗೂ ನಂತರ ರಘುಗೆ, ಇವರು 3 ಜನಕ್ಕೂ
ಡಬಲ್ ಇಂಪ್ರಿಸನ್ಮೆಂಟ್ ಆಗುತ್ತೆ, ಡಬಲ್ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಡಬಲ್ ಜೀವಾವಧಿ ಶಿಕ್ಷೆ ಆಗುತ್ತೆ. ಈ ಜಾನ್ ಥಾಮಸ್ ಇದ್ದಾಗ ಗೊತ್ತಾ, ಜೊತೆಗೆ ಆ ವ್ಯಕ್ತಿ ತೀರೋ ಹೋಗ್ತಾನೆ. ತೀರೋದ ನಂತರ ಉಳಿದಂತ ಈ ವ್ಯಕ್ತಿಗಳಿಗೆ ಕೋರ್ಟ್, ಸೆಷನ್ಸ್ ಕೋರ್ಟ್ ಇವರಿಗೆ ಈ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಕೊಡುತ್ತೆ. ಹಾಗಾಗಿ ಆ ವ್ಯಕ್ತಿ ತೀರೋದ್ರು, ಇವರು ಜೈಲು ಸೇರಿಕೊಂಡ್ರು, ವಿಶ್ವಾಸಿಗಳು ಪಾಪ ಅನಾಥರಾಗೋದ್ರು. ಆದರೆ ಪೆಂತೆಕೋಸ್ತ್ ಸಭೆ ಆಗಿರೋದ್ರಿಂದ ಬೇರೆ ಪಾಸ್ಟರ್ ಬರ್ತಾರೆ ಅನ್ಕೊಳ್ಳಿ, ಆದ್ರೂ ಸಹ ಇಷ್ಟು ವರ್ಷ ನಡೆಸಿರ್ತಾರಲ್ಲ ತಂದೆಯಾಗಿ, ಒಂದು ಪ್ರೋತ್ಸಾಹ ಕೊಡುವ ವ್ಯಕ್ತಿಯಾಗಿ ಎಲ್ಲ ರೀತಿಯಲ್ಲಿ ನಡೆಸಿರ್ತಾನಲ್ಲ, ಅದನ್ನು ಅವ್ರು ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಪಾಸ್ಟ್ ಕೊಲೆ ಆದ ವಿಷಯವನ್ನು ನಾನು ಓದಿದಾಗ ಅದನ್ನು ಕೇಳಿಸ್ಕೊಂಡಾಗ ನನಗೆ ಬಹಳ ನೋವಾಯಿತು. ಹೊರಗಡೆನವ್ರು ಮಾಡಿಲ್ಲ ರೀ, ಜೊತೆಯಲ್ಲಿರೋ ಪಾಸ್ಟ್ಗಳೇ ಸೇರಿ ಮಾಡಿರುವಂಥದ್ದು. ಅದು ನನಗೆ ಇನ್ನೂ ಶಾಕ್ ಆಯಿತು. ಇನ್ನು ಜೊತೆಯಲ್ಲಿರೋ ಪಾಸ್ಟ್ಗಳೇನ ಅಂತ ಒಂದು ತೀವ್ರವಾದಂಥ ವಿಷಯಕ್ಕೆ ಕೈ ಹಾಕಿದ್ರ? ಹೌದು, ಹಾಕಿದ್ರು. ಅದು ಬೈಬಲ್ ಏನು ಹೇಳುತ್ತೆ? ಬೈಬಲ್ನಲ್ಲಿ ನಾವು ಗಮನಿಸಿದ್ದೆ ಆದರೆ 2 ತಿಮೋತಿ ಪತ್ರಿಕೆ ಅಲ್ಲಿ ಪೌಲನು ತಿಮೋತಿಗೆ ಅದ್ಭುತವಾದಂಥ ವಿಷಯ ಹೇಳ್ತಾನೆ. 3ನೇ ಅಧ್ಯಾಯದಲ್ಲಿ 1ರಿಂದ 4ವರೆಗೂ ನಾವು ನೋಡೋದೇ ಆದರೆ, ಬಟ್ ರಿಯಲೈಸ್ ದಿಸ್ ದಟ್ ಇನ್ ದ ಲಾಸ್ಟ್ ಡೇಸ್ ಡಿಫಿಕಲ್ಟ್ ಟೈಮ್ಸ್ ವಿಲ್ ಕಮ್. ಅಂತ್ಯಕಾಲದಲ್ಲಿ ಭಯಂಕರವಾದ ದಿನಗಳು ಬರ್ತವೆ. ಫಾರ್ ಮೆನ್ ವಿಲ್ ಬಿ ಲವರ್ಸ್ ಆಫ್ ಸೆಲ್ಫ್, ಲವರ್ಸ್ ಆಫ್ ಮನಿ ಅಂತ ಹೇಳ್ತಾನೆ. ಅಂದರೆ ಮನುಷ್ಯರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳೋರಾಗಿರ್ತಾರೆ, ತದನಂತರ ಅವರು ಹಣವನ್ನು ಹೆಚ್ಚು ಪ್ರೀತಿಸೋರಾಗಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಟೈಟಸು ಸಹ ಪಾಸ್ಟ್ಗೆ ಫೈನಾನ್ಷಿಯಲ್ ರಿಪೋರ್ಟ್ಗಳನ್ನು ಈ ಕಡೆ ಆ ಕಡೆ ತಪ್ಪ ಕೊಡ್ತಿರ್ಬೇಕಾದಾಗ ಅವ್ರು ಖಂಡಿಸಿರ್ತಾರೆ. ಹಾಗಾಗಿ ಈ ವಾಕ್ಯದ ಬೆಳಕಿನಲ್ಲಿ ಲವರ್ಸ್ ಆಫ್ ಸೆಲ್ಫ್ ಅವಂದೇ ಆದಂಥದ್ದನ್ನು ನೋಡ್ಕೊಂಡ, ಲವರ್ಸ್ ಆಫ್ ಮನಿ ಆ ಹಣದ ವಿಷಯದಲ್ಲಿ ಅವನು ತುಂಬ ಏನು ಮಾಡ್ದ, ಪ್ರೀತಿ ತೋರಿಸ್ದ. ಇವನ ಹೆಸರೇನು? ಟೈಟಸ್. ಟೈಟಸ್ ಯಾರು? ಇದೇ ತಿಮೋತಿಗೆ ಆತ್ಮೀಯ ತಂದೆ ಆಗಿದ್ದಂಥ ಪೌಲು ತೀತನನ್ನು ನಡೆಸ್ತಾನೆ, ಕ್ರೀಟೆಯಲ್ಲಿ ಬಿಡ್ತಾನೆ. ಏನಕ್ಕೆ ಬಿಡ್ತಾನೆ? ಅಲ್ಲಿ ಯಾವುದು ಆರ್ಡ್ರಲ್ಲಿ ಇಲ್ಲ, ಆರ್ಡ್ರಲ್ಲಿ ತಗೊಂಬ ಟೈಟಸ್ ಅಂತ ತಗೊಂಬಂದು ಬಿಡ್ತಾನೆ. ಇವನು ಟೈಟಸ್ ಅಂತ ಹೆಸರಿಟ್ಟಾಗ ಅರ್ಥ ಏನು ಗೊತ್ತಾ? ಆರ್ಡ್ರಲ್ಲಿ ಇಲ್ದಿರೋದನ್ನ ಆರ್ಡ್ರಲ್ಲಿ ತಗೊಂಬಾರೋ, ಅದೇ ನೀನು ಅಭಿಷೇಕ ಅಂತ ಅರ್ಥ. ಆದರೆ ಇವನು ಇನ್ನು ಡಿಸಾರ್ಡರ್ ಮಾಡ್ತಾ ಹೋದ. ನಂತರ ನಾವು 2ನೇ ವಾಕ್ಯ ಗಮನಿಸಿದ್ದೆ ಆದರೆ, ಫಿಲಿಪೈನ್ಸ್ಗೆ ಬರೆದ ಪತ್ರಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ವಾಕ್ಯ ಇದೆ. ಈ ವಾಕ್ಯ ಯಾವಾಗಲೂ ನಾನು ಜ್ಞಾಪಿಸ್ಕೋತಾ ಇರ್ತೀನಿ, ದೇವರಲ್ಲಿ ನಾನು ಕೇಳ್ತಾ ಇರ್ತೀನಿ. 4ನೇ ಅಧ್ಯಾಯದ 7ನೇ ವಚನ ಪ್ರಿಯರೇ, ನಿಮಗೂ ಗೊತ್ತಿರುತ್ತೆ ಏನು? And the peace of God which surpasses all comprehension will guard your hearts and your minds in Christ Jesus. ದೇವರ ಸಮಾಧಾನವು ಎಲ್ಲ ಜ್ಞಾನಕ್ಕಿಂತ ಆಚೆ ಇರುವಂಥದ್ದು. ಇದು ನಮ್ಮ ಹೃದಯ, ನಮ್ಮ ಮನಸ್ಸನ್ನ ಕಾವಲು ಕಾಯುತ್ತೆ ಕ್ರಿಸ್ತ ಯೇಸುವಿನಲ್ಲಿ ಅಂತ ಅರ್ಥ. ಕ್ರಿಸ್ತ ಯೇಸುವಿನಲ್ಲಿ ಈ ಪೀಸ್ ಆಫ್ ಮೈಂಡ್ ಇರುತ್ತಲ್ಲ, ಈ ಸಮಾಧಾನ, ಅದು ನಮ್ಮ ಹೃದಯಕ್ಕಿರಬೇಕು. ಅದು ನಮ್ಮ ಹೃದಯಕ್ಕೆ ಯಾವಾಗಲೂ ಇದ್ದಾಗ ನಾವು ಈ ರೀತಿಯಾದಂಥ ಕೊಲೆಗಳು, ಈ ರೀತಿಯಾದಂಥ ಮ್ಯಾನಿಪುಲೇಷನು, ಅವನವನ್ನ ಸೇರಿಸ್ಕೊಂಡು ದಿಂಬಿಕ್ಕಿ ಸಾಯಿಸೋಣ, ಅದು ಮಾಡೋಣ ಅನ್ನೋದು ಬರಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರೋದೇನು ಅಂದರೆ, ಈ ವಾಕ್ಯ ಕೇಳ್ತಿರ್ಬೇಕಾದಾಗ, ಕರ್ತನೆ ನನಗೆ ನಿನ್ನ ದಿವ್ಯ ಸಮಾಧಾನವನ್ನು ಕೊಡು. ಈ ದಿವ್ಯ ಸಮಾಧಾನ ಏನು ಮಾಡುತ್ತೆ ಗೊತ್ತಾ? ನೀನು ತೀವ್ರವಾಗಿ ಕೋಪಿಸ್ಕೊಂಡಾಗ ಈ ಸಮಾಧಾನ ನಿನ್ನೇನು ಮಾಡುತ್ತೆ? ಶಾಂತಪಡಿಸುತ್ತೆ. ಸಾಯ್ಬೇಕು ಅಂತ ನಿರ್ಣಯಗಳು ಬಂದಾಗ, ನೀನು ಸಾಯಕ್ಕೆ ಹೋದಾಗ್ಲೂ ಸಹ ನೆಕ್ಸ್ಟ್ ಮಿನಿಟಲ್ಲಿ ಈ ದಿವ್ಯ ಸಮಾಧಾನ ಪಡಿಸಿರುತ್ತೆ, ನಿನಗೆ ಆಲೋಚನೆ ಬರಲ್ಲ. ಇದೇ ರಹಸ್ಯ. ಹೃದಯವನ್ನು ಹೇಗೆ ಕಾವಲು ಕಾಯ್ತೀಯ ನೀನು? ಹೃದಯವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀಯ? ಹೃದಯವನ್ನ ಅನೇಕ ವಿಷಯಗಳಲ್ಲಿ ಟೆಂಪ್ಟ್ ಆಗ್ತಾ ಇರುತ್ತೆ, ಪ್ರೋತ್ಸಾಹಿಸಲ್ಪಡ್ತಾ ಇರ್ತೀವಿ. ಈ ರೀತಿಯಾದಂಥ ಪ್ಲಾನ್ಗಳು ಬರ್ತಿರ್ಬೇಕಾದಾಗ ಈ ವಾಕ್ಯದ ಬೆಳಕಿನಲ್ಲಿ ದ ಪೀಸ್ ಆಫ್ ಮೈಂಡ್, ದೇವರಿಂದ ಬರುವಂತ ಈ ದಿವ್ಯ ಸಮಾಧಾನ ಇದೆಯಲ್ಲ, ಅದು ಅದ್ಭುತವಾಗಿ ನಮ್ಮ ಹೃದಯವನ್ನು ಕಾವಲು ಕಾಯುತ್ತೆ. ಈ ಕೊಲೆ ಮಾಡಿದಂಥ ಟೈಟಸ್ನ ಹೃದಯ ಏನಾದರೂ ಕಾದಿದ್ದೆ ಆದರೆ ನಿಜವಾಗ್ಲೂ ಅವನು ಆ ಹಂತಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಸೀಕ್ರೆಟ್ ಏನ್ ಗೊತ್ತಾ? ನಿನ್ನ ಹೃದಯ ದೇವರ ಸಮಾಧಾನದಿಂದ ಕಾವಲು ಕಾಯೋದೇ ಆದರೆ ನಿಶ್ಚಯವಾಗಿ ನಾನು ಹೇಳ್ತೀನಿ, ನೀನು ಯಾವುದೇ ಪ್ಲಾನ್ ಮಾಡಕ್ ಹೋಗಲ್ಲ, ಯಾರನ್ನು ಸಾಯಿಸಕ್ ಹೋಗಲ್ಲ, ಯಾರನ್ನು ತಲೆ ಹೊಡೆಯಕ್ ಹೋಗಲ್ಲ, ಯಾವುದೇ ಮ್ಯಾನಿಪುಲೇಷನ್ಗಳು ಮಾಡಲ್ಲ, ಏನೂ ಇಲ್ಲ. ಸಮಾಧಾನವಾಗಿ ಒಂದು ಕಡೆ ನೀತಿವಂತನಾಗಿರ್ತೀಯ. ನಿನಗೆ ಮೋಸ ಹೋದ್ರೂ ನಿನಗೆ ಆ ಪ್ಲಾನ್ಸ್ ಬರಲ್ಲ. ನೀನು ಅದರಿಂದ ತಳ್ಳಲ್ಲಿ ಪಟ್ಟಿದ್ರು ಸಹ ನಿನಗೆ ಆ ಪ್ಲಾನ್ಸ್ ಬರಲ್ಲ. ಯಾಕಂದ್ರೆ ಈ ಸಮಾಧಾನ ಹೆಂಗ್ ಕಂಟ್ರೋಲ್ ಮಾಡ್ತಾ ಇರುತ್ತಂದ್ರೆ ಅಷ್ಟು ಅದ್ಭುತವಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಪ್ರಿಯರೇ. ಹಾಗಾಗಿ ಈ ಪೀಸ್ ಆಫ್ ಮೈಂಡ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ನಂತರ ನಾವು ಗಮನಿಸಿದ್ದೆ ಆದರೆ
ಸಮುವೇಲಿಂದ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಟ್ಟಂತ ಇವನಲ್ಲಿ ಈಗ ದುರಾತ್ಮ ಎಂಟರ್ ಆದಾಗ ದಾವಿದನ್ನ ಕೊಲೆ ಮಾಡಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾನೆ. ಲಾಸ್ಟಲ್ಲಿ ಏನಾಗ್ತಾನೆ, ಗಿಲ್ಬೋವ ಪರ್ವತದಲ್ಲಿ ಸತ್ತೋಗ್ತಾನೆ. ಅವಾಗ ಅರ್ಥ ಏನು, ಪರಿಶುದ್ಧಾತ್ಮನು ಹೋಗಿ ದುರಾತ್ಮಗಳು ಎಂಟರ್ ಆಗೋದಾಗ, ಅದರಿಂದ ನಡೆಸಲ್ಪಡ್ತಿರ್ಬೇಕಾದಾಗ ನಾವು ಕೊಲೆಗಳು ಮಾಡಕ್ ಹೋಗ್ತೀವಿ ಅಂತ ಅರ್ಥ. ಅಂದ್ರೆ ಅರ್ಥ ಏನು, ಯಾವಾಗ್ಲೂ ಪರಿಶುದ್ಧಾತ್ಮನಿಂದ ನೀನು ನಡೆಸಲ್ಪಡ್ತಾ ಇರು. ಯಾವಾಗ್ಲೂ ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಿರ್ಬೇಕಾದಾಗ ಕೊಲೆಗಳು ಮಾಡುವಂತ ಅವಶ್ಯಕತೆಗಳೇ ಇರೋದಿಲ್ಲ. ಅದಕ್ಕೆ ನಾವು ಅನುಮತಿ ಕೊಡಲು ಆಸ್ಪಾದವಿರೋದಿಲ್ಲ ಅಂತ ಅರ್ಥ. ಆಲ್ವೇಸ್ ಬಿ ಲೆಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ತ್ರಯೇಕ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ತ್ರಿತ್ವದಲ್ಲಿ ಮೂರನೇ ವ್ಯಕ್ತಿ ಆದಂತ ಪರಿಶುದ್ಧಾತ್ಮನು ನಮ್ಮನ್ನ ಕಾಯ್ತಾ ಇರಬೇಕು, ನಮ್ಮನ್ನ ಲೀಡ್ ಮಾಡುವಂಥವನಾಗಿರ್ಬೇಕು. ಪ್ರಿಯ, ನಾವು ಮುಂದೆ ಗಮನಿಸೋದ ಒಂದು ಇಂಟ್ರೆಸ್ಟಿಂಗ್ ಭಾಗ ಒಂದಿದೆ, ಅದನ್ನ ಹೇಳ್ತೀನಿ ನಾನು. ಈ ಪಾಸ್ಟ್ರು ತೀರೋದ ನಂತರ ಇವ್ರು ಪುಕಾರ್ ಏನ್ ಮಾಡ್ತಾರೆ ಗೊತ್ತಾ, ಬೇರೆ ಪಾಸ್ಟ್ರ ಜೊತೆ ದ್ವೇಷ ಇತ್ತು, ವೈಮನಸ್ಸು ಕಟ್ಕೊಂಡಿದ್ರು, ಮತ್ತೆ ಲೈಂಗಿಕ ಕಾರ್ಯಕರ್ತೆ ಯಾವ್ದೋ ಪ್ರಾಸ್ಟ್ರು ಜೊತೆ ಸಹವಾಸದಲ್ಲಿದ್ರು ಇವರು ಅಂತೆಲ್ಲ ಪುಕಾರ್ ಮಾಡ್ಬಿಡ್ತಾರೆ. ಮಾಡಿದ್ಯಾರು? ಈ ಟೈಟಸ್ಸೇ. ಗಮನಿಸಿ, ಬೈಬಲ್ ಏನ್ ಹೇಳುತ್ತೆ ಗೊತ್ತಾ, ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯದ 1ರಿಂದ 2ನೇ ವಚನದಲ್ಲಿ ಹೇಳುತ್ತೆ, ಯಾವುದೇ ರೀತಿಯಾದಂಥ ಫಾಲ್ಸ್ ರಿಪೋರ್ಟ್ಗಳು, ಕೆಟ್ಟ ಪ್ರಚಾರಗಳನ್ನ ನೀನು ಹರಡಿಸ್ಬೇಡ ಅಂತ ಹೇಳುತ್ತೆ. ಇದು ಗೊತ್ತಿದ್ದು ಆ ರೀತಿ ಹರಡಿಸೋದು ತಪ್ಪಲ್ವಾ? ಅದು ಭಯಂಕರ ತಾನೆ. ನಂತರ ನಾವು ಗಮನಿಸಿದ್ದೆ ಆದ್ರೆ ಇನ್ಯಾವ ಎಕ್ಸ್ಟೆಂಟ್ಗೆ ಹೋಗ್ತಾರೆ ಗೊತ್ತಾ, ಎಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೋ ಅಂತ ಹೇಳಿ ಒಂದು ಡಾಕ್ಟರ್ನ ಹಿಡಿದು ನಕಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಯಾರು ಮಾಡ್ಕೊಂಡ್ಬಂದ್ಬಿಡ್ತಾರೆ ಇವರು. ಡೂಪ್ಲಿಕೇಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಗೊಂಬರೋಷ್ಟು ಮಟ್ಟಕ್ಕೆ ಇವ್ರು ಏನಾಗ್ತಾರೆ, ಬೆಳೆದು ಬಿಡ್ತಾರೆ. ಅದನ್ನು ಕೋರ್ಟು ಗೊತ್ತಾಗುತ್ತೆ, ಅದನ್ನು ಇನ್ವೆಸ್ಟಿಗೇಷನ್ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಹಂತದಿಂದ ಇನ್ನೊಂದು ಹಂತ, ಒಂದು ಕೊಲೆಯನ್ನು ಮುಚ್ಚಕ್ಕೆ ಇನ್ನೊಂದನ್ನ ಮಾಡ್ತೀವಿ, ಅದನ್ನ ಮುಚ್ಚಕ್ಕೆ ಇನ್ನೊಂದನ್ನ ಮಾಡ್ತೀನಿ. ಯಾಕೆ ಬೇಕು ನಮಗೆ? ಆರಾಮಾಗಿ ಆತ್ಮದಲ್ಲಿ ತುಂಬಿ ಪರಿಶುದ್ಧಾತ್ಮದಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರೆ, ಕೊಲೆ ಮಾಡೋವಾಗ ಯಾವಾಗ ನಿನ್ನ ಮನಸ್ಸಿಗೆ ಬರುತ್ತೋ, ಬೇರೆಯವರು ತುಂಬ್ತಾರೋ ಅವಾಗ್ಲೇ ನಾವು ಎಚ್ಚೆತ್ಕೋಬೇಕು. ಯಾಕೋ ಡೇಂಜರ್ ಕಡೆಗೆ ಹೋಗ್ತಾ ಇದ್ದೀನಿ, ನಾನು ನರಕದ ಹಾದಿ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ನೆಂದು ಬರ್ದಿರೋ ರೀತಿಯಲ್ಲಿ, ವಾಪಸ್ ಬರ್ದಿರೋ ರೀತಿಯಲ್ಲಿ ದೇವರ ಸಾನ್ನಿಧ್ಯದಿಂದ ಸೈತಾನನನ್ನು ಕಿತ್ತಿ ಹೊರಗಡೆ ಹಾಕೋ ಪ್ಲಾನ್ ಮಾಡ್ತಿದ್ದಾನೆ. ಹಾಗಾಗಿ ಬೇಡ, ತಪ್ಪಾಗಿದೆ, ಅವರನ್ನು ಗದರಿಸಿದ್ದಾರೆ. ಹಾಗಾಗಿ ನೀತಿವಂತನು ಗದರಿಸಿದಾಗ ನನ್ನ ತಲೆಗೆ ಅಭಿಷೇಕವೂ ತರ ಅದು. ಹಾಗಾಗಿ ಯಾವುದೇ ರೀತಿ ತಪ್ಪಿಲ್ಲ, ನಮ್ದು ತಪ್ಪಿತ್ತು, ನಾನು ತಿದ್ಕೋಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ನೀನು ಬಂದುಬಿಟ್ರೆ ನಿನ್ ಗೆದ್ದುಬಿಟ್ಟಂಗೆ. ನೀನು ಸೈತಾನಿಗೆ ಯಾವುದೇ ರೀತಿಯಾಗಿ ನೀನು ಅದನ್ನ ಆಸ್ಪದ ಮಾಡಿಕೊಡಲ್ಲ ಪ್ರಿಯರೇ. ಹೀಗಿರುವಲ್ಲಿ ಈ ವಾಕ್ಯಗಳ ಅಡಿಪಾಯದಲ್ಲಿ, ವಾಕ್ಯದ ಬೆಳಕಿನಲ್ಲಿ ನಮಗೆ ಅರ್ಥ ಆಗುತ್ತೆ, ನಮ್ಮ ಮನಸ್ಸು ದೇವರ ದಿವ್ಯ ಸಮಾಧಾನದಿಂದ ಕಾಪಾಡಲ್ಪಡಬೇಕು, ಪರಿಶುದ್ಧಾತ್ಮನಿಂದ ಲೀಡಾಗಬೇಕು. ಒಳಗಡೆ ಇರುವಂತ ನಮ್ಮ ಡಿಸೈರ್ಸ್ ಇರ್ತಾವಲ್ಲ, ಅದೇ ನಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇರುತ್ತೆ. ಅದು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 1ರಿಂದ 2ವರೆಗೂ ನಾವು ಅದನ್ನು ಓದಬಹುದು. ಹಾಗಾಗಿ ಏನನ್ನು ಬಿತ್ತಿತೀಯೋ ಅದನ್ನೇ ಕುಯ್ತೀಯ. ಬೈಬಲ್ ಕ್ಲಿಯರ್ ಆಗಿ ಹೇಳ್ತು 10 ಕಮಾಂಡ್ಮೆಂಟ್ಸ್ ಅಲ್ಲಿ, ದೌ ಶಲ್ ನಾಟ್ ಮರ್ಡರ್, ದೌ ಶಲ್ ನಾಟ್ ಮರ್ಡರ್ ಅಂತ. ಅದು ಗೊತ್ತಿದ್ರು ನೀನು ಮರ್ಡರ್ ಮಾಡಕ್ ಹೋಗ್ತೀಯ ಅಂದ್ರೆ ಅವಾಗ ನೀನು ಯಾವ ಆತ್ಮದಿಂದ ಲೀಡ್ ಆಗ್ತಿದ್ಯಾ ಅನ್ನೋದನ್ನ ನಾವು ಗಮನಿಸ್ಬೇಕಾಗುತ್ತೆ. ಹಾಗಾಗಿ ಇಂಥ ಲೀಡಿಂಗ್ಗಳು, ಇಂಥ ಇನ್ಸ್ಪಿರೇಷನ್ಗಳು ಏನಾದರೂ ಬರ್ತಿದ್ದೆ ಆದರೆ ಅಲ್ಲೇ ಅದನ್ನ ಕಟ್ಟಿಟ್ಟು, ಅಲ್ಲೇ ಅದನ್ನ ನೀವು ದೇವ್ರ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಾದ್ರೆ ದೇವರು ನಮ್ಮನ್ನ ಅದ್ಭುತವಾಗಿ ನಿಲ್ಲಿಸ್ಕೊಂಡು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಈಗೇನಾಯ್ತು, ದೈವ ಸೇವಕ ಸತ್ತೋದ, ಆವಯ್ಯ ಪರಲೋಕ ರಾಜ್ಯಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಮದುವೆ ಮಾಡಿಕೊಳ್ಳದೆ ತನ್ನ ಜೀವನವನ್ನು ಸಮರ್ಪಿಸಿಕೊಂಡು ತೊಯ್ದು ದೇವ್ರಿಗೆ ಸೇವೆ ಮಾಡಿದ್ದಾನೆ. ಟೈಟಸ್ ಇಲ್ಲಿ ಏನಾಗ್ತಾನೆ, ಜೈಲಿಗೆ ಹೋಗಿ ಸೇರ್ಕೊಂಡ. ಅದೇನು, ಡಬಲ್ ಲೈಫ್ ಇಂಪ್ರಿಸನ್ಮೆಂಟ್, ಹೊರಗಡೆನೆ ಬರೋಕ್ಕಾಗಲ್ಲ. ಅವನು ನಂಬಿ ಇನ್ನೊಬ್ಬ ಯಾರೋ ಬಂದ ರಘು ಅಂತ, ಅವನ ಜೀವನಾನು ಹಾಳಾಗೋಯ್ತು. ಇವನನ್ನ ನಂಬಿ ಅಣ್ಣ ಆಂಟೋ ಅವನೂ ಬಂದ, ಅವನ ಜೀವನಾನು ಹಾಳಾಗೋಯ್ತು. ಎಷ್ಟು ಜನದ ಲೈಫ್ ನೋಡಿ ಇಲ್ಲಿ ಹಾಳಾಗೋಯ್ತು. ಬೇಕಿತ್ತಾ ಇದು? ಹಾಗಾಗಿ ನಾವಿಂಥ ಪ್ಲಾನ್ಗಳು ಮಾಡಿಕೊಳ್ದಿರ ಪರಿಶುದ್ಧಾತ್ಮನಿಂದ ಲೀಡ್ ಆಗಿ ಈ ದಿವ್ಯ ಸಮಾಧಾನದಿಂದ ನಾವು ನಮ್ಮ ಹೃದಯಗಳನ್ನು ಕಾಯ್ಕೊಳ್ಳೋದಾದ್ರೆ ನಿಶ್ಚಯವಾಗಿ ನಾವು ಬದುಕ್ತೀವಿ, ನೆಲೆ ನಿಲ್ತೀವಿ, ಅದ್ಭುತವಾಗಿ ಮುಂದಕ್ಕೆ ಹೋಗ್ತೀವಿ. ಈ ಪಾಸ್ಟರ್ ಕನಕರಾಜ್ ಅವರ ಕೊಲೆ ನಿಶ್ಚಯಕ್ಕೂ ನನ್ನನ್ನು ತುಂಬ ನೋವು ಪಡಿಸಿದೆ. ಒಬ್ಬ ದೈವ ಸೇವಕನನ್ನ ಹೊರಗಡೆ ಇರೋರು ಸಾಯಿಸಿದ್ರೆ ಬಿಡು, ಸೇವೆಯಲ್ಲಿ ಯಾರೋ ದ್ವೇಷಿಸೋರು ಆತನ್ನ, ಸಿಲುಬೆಯನ್ನು ದ್ವೇಷಿಸೋ ಶತ್ರುಗಳು ಆತನ್ನ ಸಾಯಿಸಿದ್ರು ಅನ್ನೋದು. ಒಳಗಡೆ ಇನ್ನರ್ ಸರ್ಕಲಲ್ಲೇ ಜೊತೆಯಲ್ಲೇ ಪ್ರಾರ್ಥನೆ ಮಾಡ್ತಾ, ಜೊತೆಯಲ್ಲೇ ಹಾಡಾಡ್ತಾ, ಆರಾಧನೆ ಮಾಡ್ತಾ, ಜೊತೆಯಲ್ಲೇ ಕರ್ತನ ಮೇಷ್ ತಗೊಳ್ತಿರುವಂಥವನ್ನೇ ಮುಖಕ್ಕೊಂದು ದಿವಸ ದಿಂಬಾಕಿ ಸಾಯಿಸ್ತಾನೆ ಅಂದ್ರೆ ಹೇಗಿರಬೇಕು? ತಡ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಈ
2026 ಜೂನ್ ತಿಂಗಳಲ್ಲಿ ಈ ಜಡ್ಜ್ಮೆಂಟ್ ರಿಲೀಸ್ ಆದಾಗ ನನಗನ್ನಿಸ್ತು ಇದು ನಿಜವಾಗ್ಲೂ ಚರ್ಚ್ಗೆ ಒಂದು ಬೇಕಾಗಿರುವಂಥ ವಾಕ್ಯ, ಇದು ಎಚ್ಚರಿಸುವಂಥ ವಾಕ್ಯ. ಪಾಸ್ಟ್ಗಳು ಹುಷಾರಾಗಿರಬೇಕು, ನಾವು ಪಾಸ್ಟ್ಗಳಾಗಿರುವಂಥ ದೈವ ಸೇವಕರು ಹುಷಾರಾಗಿರಬೇಕು. ಈ ರೀತಿಯಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇರ್ತಾರೆ, ನಾವು ಗಮನದಲ್ಲಿ ತುಂಬ ಜಾಗೃತಿಯಾಗಿ ಹೋಗ್ಬೇಕು. ಜೊತೆಲಿರುವಂಥ ಸಹ ಪಾಸ್ಟ್ಗಳು ಸಹ ಇಂಥದ್ರಿಂದ ನಾವು ಪಾಠ ಕಲಿಬೇಕು. ದೇವರು ನಮ್ಮನ್ನು ಈ ವಾಕ್ಯದಿಂದ ಅನುಗ್ರಹಿಸಲಿ. ಥ್ಯಾಂಕ್ ಯು.